ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶಿವರಾತ್ರಿ ಲೇಟಾಗಿ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದ ದಿನಾನೇ ಮಾಡೋದಕ್ಕೆ ಆಗಲಿಲ್ಲ. ಡೇಟ್ ಇದ್ದಿದ್ದರಿಂದ ನಾನು ಒಂದು ವಾರ ಮುಂದಕ್ಕೆ ಹೋಗಿ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಶಿವರಾತ್ರಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಮಾಮೇನು ಇದೆಲ್ಲ ಚೆಲ್ಲಬಾರ್ದು, ಸುಮ್ಮನೆ ಬಿಚ್ಚೋಗ್ಬಾರ್ದು. ಮತ್ತೆ ಹೆಂಗಿರ್ತವೆ ಗೊತ್ತಿಲ್ಲ. ಅಲ್ಲ ನಿಜ.
ಇದು ದೇವ್ರದ್ದು ಇದ್ರದ್ದೇ ಬಂದೈತೆ ನೋಡಿ ಬಿಲ್ವಸ್ತ್ರ ಅಪ್ಪ ನಂಗೆ ಅದೊಂದು ಸಕ್ಕರೆ ಬೇಕು ಅದೊಂದು ಬೆಲ್ಲ ಅದ್ರ ಮೇಲೆ ನಡಿಬೇಡ ನಾವು ಒಳಗೊಂದು ಇನ್ನೊಂದು ಅದ್ರ ಮೇಲೆ ನಡಿಬೇಡಿ ಸೇರು ಒಳಗೆ ಕುಡಿಕತ್ತ ಇದು ಡ್ರೈ ಫ್ರೂಟ್ಸ್ ನಡುವೆ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲ ಹಾಕಿಲ್ಲ ತೊಳಿತೀವಿ ಹಾಕಿ ಪುನಃ ತೊಳೆದ್ಬಿಡ್ತೀವಿ ಪುನಃ ಹಂಗೆ ಹಾಕೊಳ್ಳೋದಿಲ್ಲ ಜಾಸ್ತಿ ಬಿಟ್ಬಿಟ್ಟು ಅಲ್ವಾ ನೀರು ದಪ್ಪ ಅಂತಕ್ಕೆ ಬುಯ್ಗೆ ತಂದ್ಬಿಟ್ಟು नमः शिवाय नमः शिवाय ओंकार प्रिय नमः शिवाय नमः शिवाय नमः शिवाय ओंकार प्रिय नमः शिवाय ಒಟ್ಟಾರೆ ಈ ರೀತಿಯಾಗಿ ನಾವು ಶಿವರಾತ್ರಿಯನ್ನು ಸೆಲೆಬ್ರೇಟ್ ಮಾಡಿದ್ವಿ. ಶಿವರಾತ್ರಿ ದಿನ ಮಾಡೋಕ್ಕಾಗಿಲ್ಲ ಅಂತ ನಾನು ನೆಕ್ಸ್ಟ್ ವೀಕ್ನಲ್ಲಿ ವರ್ಷಕ್ಕೊಂದ್ಸರಿ ಬರೋ ಶಿವರಾತ್ರಿ ಏನು ಪದೇ ಪದೇ ವಾರ ವಾರ ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಎಲ್ಲವನ್ನು ಮನೇನ ಕ್ಲೀನ್ ಮಾಡಿಕೊಂಡು ನಂದು ಡೇಟ್ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಅದು ನೆಕ್ಸ್ಟ್ ವೀಕಲ್ಲಿ ಇಷ್ಟೆಲ್ಲ ಅರೇಂಜ್ ಮಾಡಿಕೊಂಡು ಮಾಡಿದೆ. ತುಂಬ ಖುಷಿಯಾಯಿತು, ತುಂಬ ಸಮಾಧಾನ ಕೂಡ ಆಯಿತು. ಆವತ್ತು ರಾಯರದ್ದು ಪಟ್ಟಾಭಿಷೇಕ ಕೂಡ ಇತ್ತು. ಒಂಥರ ಶಿವರಾಯರ ಸಮಾಗಮ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಪೂಜೆ ಮುಗಿಸಿ ರಾಯರ ಮಠಕ್ಕೂ ಕೂಡ ಹೋದ್ವಿ. ಪಕ್ಕದಲ್ಲೇ ನಾವು ಶಿವನ ಟೆಂಪಲ್ಗೆ ಹೋದ್ವಿ. ಅಷ್ಟೊತ್ತರಲ್ಲಿ ಆಗಲೇ ನಾನು ತುಂಬ ಟೈಮ್ ಆಗೋಗಿತ್ತು. ನನ್ನ ಹಸ್ಬೆಂಡ್ನ ವೆಯ್ಟ್ ಮಾಡಿ ಅವ್ರ ಜೊತೆ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ದೇವಸ್ಥಾನ ಕ್ಲೋಸ್ ಆಗಿತ್ತು ಎಲ್ಲದು. ಹಾಗಾಗಿ ರಾಯರ ಮಠಕ್ಕೆ ಹೋದ್ವಿ. ಆದರೆ ಪಟ್ಟಾಭಿಷೇಕ ಇರೋದ್ರಿಂದ ತುಂಬಾ ಹೋಮ ಹವನಗಳನ್ನ ಮಾಡಿ ಪೂಜೆ ಮಾಡಿದರು. ಮನಸ್ಸಿಗೂ ಕೂಡ ಸಮಾಧಾನ ಆಯಿತು. ಆಮೇಲೆ ಮನೆಗೆ ಬಂದು ಉಪ್ಪಿಟ್ಟು ಮಾಡಿ ಅವಲಕ್ಕಿ ಮಾಡಿ ತಿಂದ್ಕೊಂಡು ನಾವು ಮಲ್ಕೊಂಡ್ವಿ. ಸೊ ಈ ರೀತಿಯಾಗಿತ್ತು ನಮ್ಮ ಶಿವರಾತ್ರಿಯ